ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವಾಕ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವೀಡಿಯೋಸು ಡಿಲೇ ಆಗ್ತಾ ಇದೆ ಬಿಕಾಸ್ ನೆಟ್ವರ್ಕ್ ಇಲ್ಲದೆ ಇರೋದು ಕಾರಣ ನಾನು ವೀಡಿಯೋಸ್ನ ಬೇಗ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ, ಅಂದರೆ ಬೇಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ ಫಾರ್ ಲೇಟ್ ವಿಶಸ್. ಹಾಗೆಯೇ ನಾನು ಊರಿಗೆ ಹೋಗ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ಅಮ್ಮನ ಊರಿಗೆ ಹೋಗ್ತಿದ್ದೀನಿ ಅಂತ. ಹಾಗೇ ನಾನು ಕೂಡ ಅಮ್ಮನ ಊರಿಗೆ ಹೋಗೋದಕ್ಕೆ ಬಸ್ಸಲ್ಲಿ ಬಂದೆ. ಸೊ ಊರಿಗೆ ಬಂದಿದ್ದಾದಮೇಲೆ ಬಂದ ದಿನ ನಾನು ಜಾಸ್ತಿ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು, ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳೋದು, ಏನಾದರೂ ಮನೆ ಕೆಲಸ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಆ ಥರ ಏನೂ ಕೆಲಸ ಇರಲಿಲ್ಲ. ಸೊ ಆರಾಮಾಗಿ ಫ್ರೀಯಾಗಿ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದೆ. ಸ್ವಲ್ಪ ಹೆಲ್ತ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತುಂಬ ರೆಸ್ಟ್ ಮಾಡಿದೆ. ಹಾಗೆಯೇ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೆ. ಹಾಗೆಯೇ ಈವ್ನಿಂಗ್ ಟೈಮಿಂಗ್ ಆದಮೇಲೆ ಆಳೆಲ್ಲ ಕರಿತಾಯಿದ್ರು, ಅಂದರೆ ಹಸು ಕರಿತಾಯಿದ್ರು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ. ಇವಾಗ ರೀಸೆಂಟಾಗಿ ಕರು ಹಾಕಿತ್ತು ಹಸು, ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇವತ್ತು ಬಂದುಬಿಟ್ಟು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಮಾಮೂಲಿ ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಕೂಡ ಆಗಿ ಮತ್ತು ಮನೆ ಮುಂದ್ಗಡೆ ಬಂದುಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ಬೇಕಾಗಿತ್ತು. ಸೊ ಅಲ್ಲಿಂದ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಹಾಗೆಯೇ ಟಿಫನ್ಗೆ ಬಂದುಬಿಟ್ಟು ಬಿಸಿಬೇಳೆ ಭಾತೆಲ್ಲ ಮಾಡಿದ್ವಿ. ಸೊ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅಮ್ಮನ ಮನೇಲಿ ಶಿವರಾತ್ರಿ ಹಬ್ಬದ ದಿನ. ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಅನ್ನೋ ಥರ ಇಲ್ಲ, ಸ್ವಲ್ಪ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಶಿವರಾತ್ರಿ ಹಬ್ಬ ಆಗಿರ್ಬೋದು, ಇಲ್ಲ ಗೌರಿ ಹಬ್ಬ ಆಗಿರ್ಬೋದು, ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ನಮ್ಮನೆ ದೇವ್ರನ್ನ ಪೂಜೆ ಮಾಡಿ ಹೊಸ ನೀರೆಲ್ಲ ತೊಗೊಬಂದು ಒಂಥರ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇವಾಗ ನಾರ್ಮಲಾಗಿ ಶಿವರಾತ್ರಿ ಅಂತಂದರೆ ಶಿವಂದು ಜಪ ಮಾಡೋದು, ಅಂದರೆ ಜಾಗರಣೆ ಮಾಡೋದು, ಶಿವನ ಪೂಜೆ ಮಾಡೋದು, ಈ ಥರ ಇರುತ್ತೆ ಅಲ್ವಾ. ಬಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿದ್ದಾದಮೇಲೆ ಟಿಫನ್ಗೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಅಮ್ಮ ಬೇರೆ ಎಲ್ಲ ಕೆಲಸ ಎಲ್ಲ ಮಾಡ್ಕೋತಾಯಿದ್ರು. ಹಾಗಾಗಿ ನಾನು ಫಸ್ಟು ರಂಗೋಲಿ ಎಲ್ಲ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ರಂಗೋಲಿ ಡಿಸೈನ್ಸ್ ಎಲ್ಲ ಬಿಡಿಸ್ತಾ ಇದ್ದೀನಿ. ಹಬ್ಬ ಅಂತ ಸ್ಟಾರ್ಟ್ ಆಗೋದೇ ರಂಗೋಲಿ ಡಿಸೈನಿಂದ ಅಲ್ವಾ. ಸೊ ರಂಗೋಲಿ ನಮ್ಮ ಮನೆ ಮುಂದೆ ಬಿಟ್ರೇ ಅದೊಂಥರ ಸೆಲೆಬ್ರೇಷನ್ ಮಾಡೋದಕ್ಕೆ, ಹಬ್ಬ ಅನ್ನಿಸ್ಕೊಳ್ಳೋದಕ್ಕೆ ಒಂಥರ ಹೊಸ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸೊ ಹೌದು, ಎಲ್ಲರ ಮನೆ ಮುಂದೆನೂ ಕೂಡ ಸೇಮ್ ಅದೇ ಥರನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಹಬ್ಬನ. ಸೊ ಫಸ್ಟು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಮತ್ತು ಪೂಜೆನ ಮಾಡೋದ್ರಿಂದ, ಆಮೇಲೆ ಸ್ವೀಟ್ನ ಮಾಡೋದ್ರಿಂದನೇ ಹಬ್ಬ ಒಂಥರ ಡಿಫ್ರೆಂಟ್ ಆಗಿಯೇ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಕೂಡ ಫಸ್ಟು ಬೆಳಗ್ಗೆ ಬೇಗ ಬಂದು ರಂಗೋಲಿ ಡಿಸೈನ್ ಎಲ್ಲ ರಂಗೋಲಿ ಎಲ್ಲ ಬಿಡಿಸೋಣ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ.
ಇವಾಗ ನೀವು ನೋಡ್ತಾ ಇರ್ಬೋದು ಮನೆ ಮುಂದೆ ಅಂದರೆ ಡೋರ್ ಮುಂದ್ಗಡೆನೂ ಕೂಡ ಒಂದು ರಂಗೋಲಿ ಬಿಟ್ಟಿದ್ದೀನಿ. ಹಾಗೆಯೇ ಈಚೆಗಡೆ ಏನು ಬರುತ್ತೆ ಅಂದರೆ ರೋಡ್ ಏನು ಬರುತ್ತೆ ಅಲ್ಲೂ ಕೂಡ ಒಂದು ರಂಗೋಲಿ ಡಿಸೈನ ಬಿಟ್ಟಿದ್ದೀನಿ. ಸೊ ಎರಡರಲ್ಲಿ ಯಾವ ರಂಗೋಲಿ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ರಂಗೋಲಿ ಎಲ್ಲ ಬಿಟ್ಟಿದ್ದು ಬಂದಾದಮೇಲೆ ಮನೆ ಒಳಗಡೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಅಂದರೆ ಅಷ್ಟೊಂದೇನು ಕ್ಲೀನಿಂಗ್ ಇರಲಿಲ್ಲ, ಜಸ್ಟ್ ಸ್ವಲ್ಪ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು, ಸೋಫಾ ಕವರ್ಸ್ ಅದನ್ನೆಲ್ಲ ಅಷ್ಟೇ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಕೆಲಸ ಅನ್ನೋ ಥರ ಸ್ವಲ್ಪ ಟೈಮ್ ಆದಮೇಲೆ ಇತ್ತು ಕೆಲಸಗಳು, ಬಟ್ ಇವಾಗ ಅಷ್ಟೊಂದೇನು ಇರಲಿಲ್ಲ. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಏನಕ್ಕೆ ಇವಾಗ ಹೊಸ್ದಾಗಿ ಚೇಂಜ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ, ನಾವು ಯಾವಾಗಲೂ ಅದನ್ನು ಹಾಕೋದಿಲ್ಲ. ಅಂದರೆ ಸೋಫಾ ಸೆಟ್ಗಾಗಿರ್ಬೋದು, ಸೋಫಾ ಕವರ್ಸ್ ಆಗಿರೋದನ್ನ ಡೈಲಿ ಏನು ಹಾಕೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಮ್ಮನೆ ಸಗಣಿ ನೆಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗುತ್ತೆ, ಡಸ್ಟ್ ಆಗುತ್ತೆ, ಅಷ್ಟೊಂದೇನು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಹಬ್ಬಗಳು ಫೆಸ್ಟಿವಲ್ಸ್ ಏನು ಬರುತ್ತೆ ಆ ಟೈಮಲ್ಲಿ ಮಾತ್ರ ಅದನ್ನು ಹಾಕ್ತೀವಿ. ಮತ್ತು ಮಿಕ್ಕಿದ ಟೈಮಲ್ಲಿ ಮಾಮೂಲಿ ನಾರ್ಮಲಾಗಿ ಅದನ್ನು ಯೂಸ್ ಮಾಡ್ಕೋತೀವಿ. ಸೊ ಹಾಗಾಗಿ ಅದನ್ನೆಲ್ಲ ಚೇಂಜ್ ಮಾಡಿ ಹೊಸ್ದಾಗೆಲ್ಲನೂ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟಿಫನ್ ಟೈಮ್ ಕೂಡ ಆಯಿತು ಅಲ್ವಾ. ಟಿಫನ್ ಎಲ್ಲ ಫಸ್ಟೇ ರೆಡಿ ಮಾಡಿಟ್ಟಿದ್ದೆ. ಸೊ ಟಿಫನ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳ್ದಂಗೆ ಬಿಸಿಬೇಳೆ ಭಾತನ ಮಾಡಿದ್ದೆ. ಸೊ ಅದನ್ನ ಇವಾಗ ಇಟ್ಕೊಂಡು ತಿಂತಾ ಇದ್ದೀನಿ. ಸೊ ಟಿಫನ್ ಎಲ್ಲ ಮುಗಿದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಮತ್ತು ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಟೈಮ್ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಹೆಲ್ತ್ ಅನ್ಕಂಫರ್ಟಬಲ್ ಆಗಿತ್ತು ಅಂತ ಫಸ್ಟೇ ಹೇಳ್ದೆ ಅಲ್ವಾ. ಹಾಗಾಗಿ ಅಷ್ಟೊಂದೇನು ಎನರ್ಜಿಟಿಯಾಗಿ ಇರೋ ಥರ ಮೂಡ್ ಇರಲಿಲ್ಲ. ಹಬ್ಬದ ದಿನವೇ ಸ್ವಲ್ಪ ಆ ಕಡೆ ಈ ಕಡೆ ಅಂತ ವೇರಿಯೇಷನ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ತುಂಬ ರೆಸ್ಟ್ ಮಾಡೋದಕ್ಕೆ ಟೈಮ್ ಕೊಟ್ಬಿಟ್ಟೆ. ಹಾಗೆಯೇ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹೂನ. ಸೊ ಇದು ಬಂದುಬಿಟ್ಟು ಮುತ್ತುಗ್ದು ಅಂತ ಕರಿತೀವಿ. ಸೊ ಬೇರೆ ಥರ ಏನು ಹೇಳ್ತಾರೆ ಇದನ್ನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಮ್ಮನೆ ಕಡೆ ಇದನ್ನು ಕರೆಯೋದು ಮುತ್ತುಗ್ದು ಅಂತನೇನೋ ಕರೀತಾರೆ. ಸೊ ಈ ಹೂವನ್ನೇ ಪೂಜೆಗೆ ಇಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ ನಮ್ಮನೆ. ಹಾಗಾಗಿ ಇದು ಕೊಂಬೆನೇ ತಗೊಂಡು ಬಂದಿದ್ರು ಹೂನ್ ಬಿಡಿಸ್ಕೊಳ್ಳೋಣ ಅಂತ. ನೀವು ಇದು ಬಂದ್ಬಿಟ್ಟು ಒಂಬಾಳೆ ಅಂತ ಕರಿತೀವಲ್ಲ, ಸೊ ಅದು ಒಂಬಾಳೆನ ನಮ್ಮ ದೇವ್ರಿಗೆ ಅಂತ ಎತ್ತಿರ್ತೀವಿ. ಸೊ ದೇವ್ರಿಗೆ ಹಾಕೋದಕ್ಕೆ ಅಂತ ಇದನ್ನು ತಗೊಂಡು ಬಂದಿರೋದು. ಮತ್ತು ಇದು ಬಂದುಬಿಟ್ಟು ಬಿಲ್ವಪತ್ರೆ ಅಲ್ಲ, ಇದು ಏನಂತ ಕರೀತಾರೆ ಇದ್ರ ಸೊಪ್ಪು ಹೆಸರು ನನಗೆ ಮರ್ತಾಯಿತು. ಕೇಳ್ಬಿಟ್ಟು ಹೇಳ್ತೀನಿ, ಓಕೆನಾ. ಇದೊಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ನ ತೊಗೊಂಡಿರ್ತೀನಿ. ಕೇಳ್ಬಿಟ್ಟು ನಾನು ನಿಮಗೆ ಏನು ಹೆಸರು ಇದು ಅಂತ ಹೇಳ್ತೀನಿ. ಇದ್ರ ಪತ್ರದ ಹೆಸರು ಬಂದುಬಿಟ್ಟು ಲಕ್ಕಿ ಪತ್ರ ಅಂತ. ಕೇಳ್ಬಿಟ್ಟು ಹೇಳ್ತಿದ್ದೀನಿ ಇವಾಗ. ಹಾಗೆಯೇ 2 ಎಳ್ನೀರು ಕೂಡ ತಗೊಂಡು ಬಂದಿದ್ದಾರೆ. ಇದನ್ನು ಕೂಡ ಇಡಬೇಕು ಪೂಜೆಗೆ ಅಂತ. ಸೊ ಹಾಗಾಗಿ ಇದನ್ನು ಕೂಡ 2 ತಗೊಂಡ್ಬಂದಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಬಂದ್ಬಿಟ್ಟು ಸ್ವಲ್ಪ ಇದು ಕರ್ಬೇವಿನ ಸೊಪ್ಪಿದೆ. ಸೊ ಮನೆಗೆ ತಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಬಿಲ್ವಪತ್ರೆ ಏನು
ಬಿಲ್ವಪತ್ರೆ, ಹಾಗೆಯೇ ಸ್ವಲ್ಪ ಹೂವು, ಹಾಗೆಯೇ ಇದು ಬಂದ್ಬಿಟ್ಟು ಬಿದ್ರು ಸೊಪ್ಪು ಬರುತ್ತಲ್ಲ ಅದು ಒಳಗಡೆ ಐತೆ ಅನ್ಸುತ್ತೆ. ಬಿಲ್ಪತ್ರೆ ಜೊತೆಗೆ ಇದು ಬಿದ್ರಿನ ಸೊಪ್ಪು, ಬಿದ್ರಿನ ಸೊಪ್ಪು ಕೂಡ ತಗೊಂಡ್ಬಂದಿದೆ. ಸೊ ಇದು ಬಂದ್ಬಿಟ್ಟು ಬಿಲ್ಪತ್ರೆ, ಇದು ಬಂದ್ಬಿಟ್ಟು ಇದು ಬಿದ್ರಿನ ಪತ್ರ, ಬಿದ್ರು ಸೊಪ್ಪು. ಇಲ್ಲ, ನಾನು ಇಷ್ಟನ್ನು ಬೆಳಗ್ಗೆ ಹೋಗ್ಬಿಟ್ಟು ತಗೊಬಂದಿರೋದು. ಇದ್ರ ಜೊತೆ ನಾನು ಹೂವು ತೋರಿಸ್ದೆ ಅಲ್ವಾ, ಮುತ್ತುಗ್ದು ಅಂತ ಕರಿತೀವಿ, ಅದನ್ನು ಕೂಡ ತಗೊಂಡು ಬಂದಿದ್ದಾರೆ. ಇವಾಗ ನೀವು ಏನು ನೋಡ್ತಿದ್ದೀರಾ ಇಲ್ಲಿ, ಇದು ಅಂಡೆ ಅಂತ ಏನು ಕರಿತೀವಿ, ಈ ಅಂಡೆನ ನಮ್ಮಮ್ಮ ತಗೊಂಡೋಗ್ತಾರೆ. ಅಂತಂದರೆ ಬೇರೆಯವರೆಲ್ಲ ಬಂದ್ಬಿಟ್ಟು ಬಿಂದಿಗೆ ಏನು ಬರುತ್ತೆ ಅದನ್ನು ತಗೊಂಡೋಗ್ತಾರೆ, ಆಯಿತಾ. ಇದನ್ನು ನಮ್ಮ ಮನೆಯಿಂದ ನಮ್ಮಮ್ಮ ತಗೊಂಡೋಗ್ತಾರೆ. ಸೊ ಇದ್ರ ಜೊತೆಗೆ 1-2 ಈ ಥರ ಕಾಟನ್ ಪಂಚೆ ಥರದ್ದು ಸ್ವಲ್ಪ ಚಿಕ್ಕದ್ರಲ್ಲಿ ತಗೊಂಡೋಗ್ತಾರೆ. ಬಿಕಾಸ್ ಇದು ಏನಕ್ಕಪ್ಪ ಅಂತಂದರೆ ಒಂದು ಈ ಥರ ಹೋಲ್ಡ್ ಮಾಡೋದಕ್ಕೆ, ಅಂದರೆ ಈ ಥರ ಅಂಡೆಗೆ ನೀರು ತುಂಬಿಕೊಂಡು ತಗೊಂಡು ಬರಬೇಕು ಅಲ್ಲಿಂದ. ನೀರು ಏನು ತಗೊಬರ್ತೀವಿ ಅಂತ ಹೇಳ್ತೀವಿ ನಾವು, ಆ ಥರ ಇದನ್ನು ಒಂದು ಫುಲ್ ಇದಕ್ಕೆ ಕಟ್ಬಿಟ್ಟು ತಗೊಂಡು ಬರಬೇಕು. ಇನ್ನೊಂದು ಬಂದುಬಿಟ್ಟು ಸಿಂಬಿ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಇದೆರಡನ್ನೂ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಹಾಗೆಯೇ ಈ ಥರದೊಂದು ಬುಟ್ಟಿನ ತಗೊಂಡೋಗ್ತಾರೆ, ಅಂದರೆ ಬಿದ್ರಿನ ಬುಟ್ಟಿ ಇದು. ಇದನ್ನು ಏನಕ್ಕಪ್ಪ ತಗೊಂಡೋಗ್ತಾರೆ ಅಂತಂದರೆ ಅಲ್ಲಿ ಎಲ್ಲರೂ ಕೂಡ ಪೂಜೆಗೆ ಅಂತಂದ್ಬಿಟ್ಟು ಗಂಧದ ಕಡ್ಡಿ ಮತ್ತು ವಿಳ್ಯದೆಲೆ, ಹೂವು, ಕರ್ಪೂರ ಅದನ್ನೆಲ್ಲ ತಗೊಂಡು ಬರ್ತಾರೆ, ಆಯಿತಾ. ಸೊ ಅದನ್ನೆಲ್ಲನೂ ಇಲ್ಲಿಗೆ ಹಾಕ್ಕೊಂಡು ನಾವು ತಗೊಂಡು ಬರಬೇಕಾಗುತ್ತೆ ಮನೆಗೆ. ಅದಕ್ಕೋಸ್ಕರ ಈ ಬುಟ್ಟಿನ ತಗೊಂಡೋಗ್ಬೇಕು ಅಲ್ಲಿಗೆ. ಅದು ನಾವು ಮಾತ್ರ ಇದನ್ನು ತೊಗೊಂಡೋಗ್ಬೋದು, ಬೇರೆಯವ್ರು ಯಾರೂ ತೊಗೊಂಡು ಬರೋಲ್ಲ. ಸೊ ಅಲ್ಲಿ ಫಸ್ಟು ಪೂಜೆಗೆ ಅಂತಂದ್ಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬೇಕು. ಒಂದು ಚಿಪ್ಪನ್ನು, ಹಾಗೆಯೇ ಮಾಮೂಲಿ ವಿಳ್ಯದೆಲೆ ಏನು ಬರುತ್ತೆ, ವಿಳ್ಯದೆಲೆ, ಅಡಿಕೆ, ಹಾಗೆಯೇ ಗಂಧದ ಕಡ್ಡಿ, ಕರ್ಪೂರ ಮತ್ತು ಅರಿಶಿನ, ಕುಂಕುಮ ಇಷ್ಟನ್ನು ತಗೊಂಡೋಗ್ಬೇಕು. ಜೊತೆಗೆ ಈ ಥರ ಏನು ಮಲ್ಲ ಉಂಡ ಅಂತ ಕರಿತೀವಿ ನಾವು, ಇದನ್ನು ವಿಭೂತಿ ಥರ ಇರುತ್ತಲ್ಲ, ಸೊ ಅದು ಇದನ್ನು ಕೂಡ ತಗೊಂಡೋಗ್ಬೇಕು. ಅದ್ರ ಜೊತೆಗೆ ಒಂದು ಬಟ್ಲು ಕೂಡ ತಗೊಂಡೋಗ್ಬೇಕು. ಈ ಬಟ್ಲನ್ನ ತಗೊಂಡೋಗೋದು ಏನಕ್ಕಪ್ಪ ಅಂತಂದರೆ ಇದನ್ನು ಫುಲ್ ಪುಡಿ ಮಾಡಿಬಿಟ್ಟು ಕಲಿಸ್ಕೊಂಡು ಪ್ರತಿ ಬಿಂದಿಗೆಗೂ ವಿಭೂತಿ ಅಂತ ನಾವು ಏನು ಹಾಕೋತೀವಿ ಆ ಥರ ಇದನ್ನು ಹಚ್ಚುತ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೋಗ್ಬೇಕು. ಹಾಗೆಯೇ ಸ್ವಲ್ಪ ಹೂಗಳು ಕೂಡ ತಗೊಂಡೋಗ್ಬೇಕು. ಇದನ್ನೆಲ್ಲ ಪೂಜೆ ಮಾಡಿದ್ದಾದಮೇಲೆ ಪ್ರತಿಯೊಂದು ಬಿಂದಿಗೆ ಹಾಗೂ ಒಂಥರ ಮಿಲ್ಲ ಬರುತ್ತಲ್ಲ, ಸೊ ಅದನ್ನು ತಗೊಂಡು ಬಂದಿರ್ತಾರೆ. ಅಲ್ಲಿಗೆ ಒಂದೊಂದು ಹಾಕೋದಕ್ಕೋಸ್ಕರ ಇದನ್ನು ತಗೊಂಡೋಗ್ತಾರೆ. ಇದು ಇಲ್ಲ ಅಂತಂದರೆ ಬಿಲ್ವಪತ್ರೆ ಅಂತ ಏನು ಬರುತ್ತೆ ಅದು, ಇದಿಷ್ಟನ್ನು ತಗೊಂಡೋಗ್ಬೇಕು. ಸೊ ಇದಿಷ್ಟನ್ನು ನಮ್ಮಮ್ಮ ಇಲ್ಲಿಗೆ ಹಾಕ್ಕೊಂಡು, ಇದು ಮತ್ತು ಅಂಡ ಮತ್ತು ಇದು ಇಷ್ಟನ್ನು ನಮ್ಮಮ್ಮ ತಗೊಂಡೋಗುತ್ತೆ. ಸೊ ಬೇರೆ ಯಾರೂ ಕೂಡ ಈ ಥರ ಏನು ತಗೊಂಡು ಬರಲ್ಲ, ಜಸ್ಟ್ ನಮ್ಮಮ್ಮ ಅಷ್ಟೇ ತಗೊಂಡು ಬರೋದು. ಇದನ್ನೆಲ್ಲ ಒಂದು ಕವರ್ಗೆ ಹಾಕಿ ಇದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಕೊಟ್ಟು ಕಳಿಸ್ಬೇಕು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಈ ಥರ ಇದನ್ನೆಲ್ಲ ತೊಗೊಂಡೋಗಿ ನಮ್ಮ ಮನೇಲಿ ಒಂಥರ ಡಿಫ್ರೆಂಟಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ, ಓಕೆನಾ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ನಾನು ಜಾಸ್ತಿ ಎಲ್ಲನೂ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಒಂದೇ ವಿಡಿಯೋಗೆ ಆಗ್ತಾಯಿಲ್ಲ, ಬಿಕಾಸ್ ನಿಮಗೆ ಬೋರ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ಒಂದೊಂದು ವಿಡಿಯೋಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಅಮ್ಮನ ಮನೇಲಿ ಹಬ್ಬಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಏನು ಮಾಡ್ಕೋತೀವಿ ಅದು. ಸೊ ಒಂಥರ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡೋದನ್ನ ಯಾವ್ಯಾವ ಥರ ಎಲ್ಲ ವಸ್ತುಗಳನ್ನ ತಗೊಬಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಸೊ ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ, ಅಂದರೆ ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡ್ಕೊತೀವಿ, ಅಂದರೆ ಮಧ್ಯಾಹ್ನ ಟೈಮ್ ಆದಮೇಲೆ ಹೊಸ್ನೀರು ತಗೊಬಂದು ಮತ್ತೆ ಏನು ಮಾಡ್ತೀವಿ, ಮತ್ತು ಹಾಗೆಯೇ ನಮ್ಮ ಮನೇಲಿ ಪೂಜೆ ಮಾಡುವಂಥ ದೇವ್ರು ಯಾವುದು, ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಲೈಕ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.